ನಮಸ್ಕಾರ ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಸ್ವಲ್ಪ ದಿನಗಳಿಂದ ಒಂದು ಕನ್ನಡದಲ್ಲಿ ಒಂದು ಟ್ರೆಂಡ್ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿದೆ. ಇಟ್ಸ್ ಯೂಟ್ಯೂಬರ್ಸ್ಗಳ ಜಗಳ ಅಥವಾ ಕಾಂಟೆಂಟ್ ಕ್ರಿಯೇಟರ್ಸ್ಗಳ ಜಗಳ ಅಂತ ಹೇಳ್ಬೇಕು. ಸಿಂಪಲ್ ಆಗಿ ಯೂಟ್ಯೂಬರ್ಸ್ ಅಂತ ಏನಕ್ಕೆ ಹೇಳೋದು, ಇನ್ಸ್ಟಾಗ್ರಾಮ್ ಕ್ರಿಯೇಟರ್ಸು ಆಗಿರ್ಬೋದು, ಯೂಟ್ಯೂಬರ್ಸರು ಆಗಿರ್ಬೋದು, ಫೇಸ್ಬುಕ್ ಕ್ರಿಯೇಟರ್ಸರು ಆಗಿರ್ಬೋದು. ಇವಾಗ ಸದ್ಯದ ಮಟ್ಟಿಗೆ ನಡೀತಿರೋದು ಯೂಟ್ಯೂಬರ್ಸ್ಗಳ ಜಗಳ ಅಂತ ಎಲ್ಲ ಕಡೆನೂ ಇವಾಗ ಟ್ರೆಂಡ್ ಆಗ್ತಾ ಇದೆ. ಫಸ್ಟ್ ಆಫ್ ಆಲ್ ಯೂಟ್ಯೂಬರ್ಸ್ಗಳು ಏನಕ್ಕೆ ಜಗಳ ಆಡ್ತಾರೆ ಅಂದರೆ, ನಾನು ಇಲ್ಲಿ ಯಾರ ಪರವಾಗೂ ಮಾತಾಡ್ತಿಲ್ಲ, ಯಾರ ವಿರುದ್ಧವಾಗೂ ಮಾತಾಡ್ತಿಲ್ಲ. ಯಾಕಂದರೆ ಕಾಂಟ್ರವರ್ಸಿಸ್, ಸಿಂಪಲ್ ಆಗಿ ಹೇಳ್ಬೇಕು ಅಂದರೆ ಕಾಂಟ್ರವರ್ಸಿ ಕ್ರಿಯೇಟ್ ಆಗೋದು ನನ್ನ ಮೇಲೂ ಕೂಡ ಕಾಂಟ್ರವರ್ಸಿ ಕ್ರಿಯೇಟ್ ಆಗಿದೆ. ಒಂದು ವರ್ಷದಿಂದ ಕೂಡ ಒಂದು ಕಾಂಟ್ರವರ್ಸಿ ಕ್ರಿಯೇಟ್ ಆಗಿತ್ತು. ಸೊ ಫಸ್ಟ್ ಆಫ್ ಆಲ್ ಈ ಕಾಂಟ್ರವರ್ಸಿಸ್ಗಳೆಲ್ಲ ಏನಕ್ಕೆ ಕ್ರಿಯೇಟ್ ಆಗ್ತವೆ, ಇಲ್ಲಿ ಯಾರ ಪರವಾಗೂ ಮಾತಾಡ್ತಿಲ್ಲ. ಫಸ್ಟೇ ಹೇಳ್ತೀನಿ, ಡಿಸ್ಕ್ಲೈಮರ್ ಇದು, ಯಾರ ಪರವಾಗೂ ಮಾತಾಡ್ತಿಲ್ಲ, ಯಾರ ವಿರುದ್ಧವಾಗೂ ಮಾತಾಡ್ತಿಲ್ಲ. ನಾನು ಸುಮ್ಮನೆ ಜನರಲ್ ಟಾಪಿಕ್, ಯೂಟ್ಯೂಬರ್ಸ್ಗಳು ಏನಕ್ಕೆ ಜಗಳ ಆಡ್ತಾರೆ ಅನ್ನೋದ್ರ ಬಗ್ಗೆ ಅಷ್ಟೇ ಡಿಸ್ಕಷನ್. ಆ್ಯಕ್ಚುಲಿ ಕನ್ನಡದಲ್ಲಿ ಅಷ್ಟೊಂದು ಇರಲಿಲ್ಲ ಯೂಟ್ಯೂಬರ್ಸ್ಗಳ ಜಗಳ. ಸೊ ರೀಸೆಂಟಾಗಿ ಸ್ವಲ್ಪ ಸ್ಟಾರ್ಟ್ ಆಗಿದೆ. ಇದು ಏನು ಫಾರ್ ದ ಫಸ್ಟ್ ಟೈಮ್ ಸ್ಟಾರ್ಟ್ ಆಗಿದೆ ಅಂತಲೂ ಕೂಡ ಅಲ್ಲ, ಜಮಾನ ಕೂಡ ನಡ್ಕೊಂಬಂದಿದೆ. ಜಗಳ ಅಂತೂ ಇದ್ದಿದ್ದೇನೆ. ಫಸ್ಟ್ ಹಿಂದಿ ಕ್ರಿಯೇಟರ್ಸು ಸಿಕ್ಕಾಪಟ್ಟೆ ಕಾಲ್ ಕರ್ಕೊಂಡು ಜಗಳಕ್ಕೆ ಬರೋರು. ಬಟ್ ಇವಾಗ ಇಲ್ಲೂ ಕೂಡ ಸ್ವಲ್ಪ ಜಗಳಗಳು ಸ್ಟಾರ್ಟ್ ಆಗ್ತಾ ಇದೆ. ಏನಿದು ಯೂಟ್ಯೂಬರ್ಸ್ಗಳ ಜಗಳ, ಏನಕ್ಕೆ ಯೂಟ್ಯೂಬರ್ಸ್ಗಳ ಜಗಳ ಸ್ಟಾರ್ಟ್ ಆಗೋದು ಅಂತಂದರೆ, ಸಿಮಿಲರ್ ಕಾಂಟೆಂಟ್ ಮಾಡ್ತಾ ಇದ್ದಾಗ ಒಬ್ಬ ಕ್ರಿಯೇಟರು ಬೆಳೀತಾ ಇದ್ದಾನೆ ಅಂತ ಅಂದಾಗ, ಸೊ ಮತ್ತೊಬ್ಬ ಕ್ರಿಯೇಟರ್ಗೆ ಅದು ಹೆಂಗೋ ಒಂಥರ ಸಿಮಿಲರ್ ಕಂಟೆಂಟ್ ಇದ್ದಾಗ, ಎಲ್ಲಿಂದನೋ ಇವಾಗ ನಂದೇ ತೊಗೊಳ್ಳಿ, ಬೇರೆ ಯಾರ್ದೇನಕ್ಕೆ ಎಕ್ಸಾಂಪಲ್ ಕೊಡಬೇಕು, ನಂದೇ ತೊಗೊಳ್ಳಿ. ಇವಾಗ ಸಿಮಿಲರ್ ಕಂಟೆಂಟ್, ನನ್ನ ಸ್ಪೋರ್ಟ್ಸ್ ಕಂಟೆಂಟ್ನ ಯಾರಾದರೂ ಮಾಡ್ತಾ ಇದ್ದಾರೆ ಅಂತಂದರೆ ಅವ್ರಿಗೇನಾದ್ರು ಜಾಸ್ತಿ ರೀಚ್ ಆಗ್ತಾ ಇದೆ ಅಂತಂದರೆ, ಸೊ ಇವಾಗ ಅಟ್ ಪ್ರೆಸೆಂಟ್ ಕನ್ನಡದಲ್ಲಿ ಸ್ಪೋರ್ಟ್ಸ್ ಕ್ರಿಯೇಟರ್ ಆಗಿ ಯೂಟ್ಯೂಬಲ್ಲಿ ನನಗೆ ಬರೋಷ್ಟು ವ್ಯೂಸು ಬೇರೆ ಯಾರಿಗೂ ಬರೋದಿಲ್ಲ. ಹೊಸ್ದಾಗಿ ಮಾಡಿದ್ರು ಅಷ್ಟೇ, ಹಿಂದೆ ಇದ್ದವ್ರಿಗೂ ಅಷ್ಟೇ, ಯಾರಿಗೂ ಅಷ್ಟೊಂದು ಬರೋದಿಲ್ಲ. ಸೊ ತಕ್ಕ ಮಟ್ಟಿಗೆ ನಂದೇ ಜಾಸ್ತಿ ಬರ್ತಾ ಇರೋದು. ಸೊ ನನಗೆ ಅದರಲ್ಲಿ ಹೆಮ್ಮೆ ಇದೆ. ಸೊ ಇವಾಗ ನಾನು ಇದಿಷ್ಟು ಹೇಳಿದ್ರೆ ಸಾಕು, ಇಷ್ಟು ಹೇಳಿಬಿಟ್ರೆ ಸಾಕು, ನನಗೆ ಜಾಸ್ತಿ ವ್ಯೂಸ್ ಬರ್ತಾ ಇದೆ. ನನಗೆ ಸ್ವಲ್ಪ ನನಗೆ ಸ್ಪೋರ್ಟ್ಸ್ ಅಂತ ಬಂದಾಗ ನನಗೆ ಸ್ವಲ್ಪ ಯೂಟ್ಯೂಬಲ್ಲಿ ನಮ್ಮ ಕನ್ನಡದಲ್ಲಿ ಮರ್ಯಾದೆ ಇದೆ ಅಂತ ನಾನೇ ಹೇಳ್ಕೊಂಬಿಟ್ರೆ ಸಾಕು. ಅಷ್ಟಕ್ಕೆ ಇನ್ನೊಬ್ಬ ಎಲ್ಲರೂ ಬ್ಲಾಸ್ಟ್ ಆಗಿರ್ತಾನೆ. ಸೊ ಬ್ಲಾಸ್ಟ್ ಅಂಥವನಿಂದ ಬ್ಲಾಸ್ಟ್ ಆದಂಥ ಯೂಟ್ಯೂಬರ್ಸಿಂದ ಬರುವಂಥದ್ದು ಅಷ್ಟೇ ಇದು. ಸೊ ಫಸ್ಟ್ ಆಫ್ ಆಲ್ ನಾನೇನು ಟ್ರಿಗರೇ ಆಗಿರೋದಿಲ್ಲ. ನಂದೇ ಎಕ್ಸಾಂಪಲ್ ಕೊಡ್ತಿದ್ದೀನಿ. ನಂದೇ ಕಾಂಟ್ರವರ್ಸಿ ಆಗಿತ್ತು, 1-2 ವರ್ಷದ ಹಿಂದೆ ಕಾಂಟ್ರವರ್ಸಿ ಆಗಿತ್ತು. ನಾನು ಒಬ್ಬನ ಬಗ್ಗೆನೋ ಮಾತಾಡ್ದವನೇ ಎಲ್ಲ ಗುರು. ಇದುವರೆಗೂ ಅಷ್ಟೇನೆ ಯಾವ ಕ್ರಿಯೇಟರ್ಸ್ ಬಗ್ಗೆ ಏನಾದರೂ ಆಗಲಿ ಕಾಲ್ ಕರ್ಕೊಂಡು ಜಗಳಕ್ಕೆ ಹೋಗೋದು. ಸೊ ನಾನು ಕೊಲಾಬ್ ಕೂಡ ಮಾಡಿಲ್ಲ, ನೋಡಿರ್ತೀರ ನೀವು. ಯಾರ್ದೇನೋ ಕೊಲಾಬು ಮಾಡಿಲ್ಲ, ಏನೂ ಮಾಡಿಲ್ಲ. ಹಿಂಗೆ ಕೊಲಾಬ್ ಮಾಡೋ ದೊಡ್ಡ ಕ್ರಿಯೇಟರ್ ಏನಲ್ಲ ಅಂತ ಹೇಳ್ಬೋದು ನೀವು, ಹಂಗೆ ಅನ್ಕಳಿ. ಸೊ ನಾನು ಕೊಲಾಬ್ ಆಗಿರಲಿ, ಯಾವ ಯೂಟ್ಯೂಬರ್ ಜೊತೆಗೆ ಸೇರ್ಕೊಳ್ಳೋದಾಗಲಿ ನಾನು ಮಾಡೋದಕ್ಕೇನೆ ಹೋಗೋದಿಲ್ಲ. ಸೊ ಜಸ್ಟ್ ಬಿಕಾಸ್ ಈ ಥರ ಎಲ್ಲ ಆಗ್ತವೆ ಅಂತ ಗೊತ್ತು ನನಗೆ. ಅದಕ್ಕೋಸ್ಕರ ಜಗಳ ಎಲ್ಲ ಏನಕ್ಕೆ, ಕಾಂಟ್ರವರ್ಸಿಗಳೆಲ್ಲ ಏನಕ್ಕೆ ಅಂತ ದೂರ ಉಳ್ಕೊಬಿಡ್ತೀನಿ ಅಷ್ಟೇ. ಸೊ 2 ವರ್ಷದಿಂದ ಸುಮ್ಮನೆ ನಾನು ಏನೂ ಮಾಡ್ತಿರಲಿಲ್ಲ. ಸೊ ಏನೋ ಕಂಟೆಂಟ್ ಮಾಡಿದ್ದೆ, ಅದು ಕಾಪಿ ಅಂತ ಅದಂತ ಇದಂತೆಲ್ಲ ಕಾಂಟ್ರವರ್ಸಿಗಳೆಲ್ಲ ಕ್ರಿಯೇಟ್ ಆಗಿತ್ತು. ಸೊ ಅದು ನಿಮಗೂ ಕೂಡ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. 1 ವರ್ಷದ ಹಿಂದೆ ನಾನು ಹಂಗೆ ಮಾಡ್ತೀನಿ ಅಂತ ಇನ್ನೊಬ್ಬ ಸ್ಪೋರ್ಟ್ಸ್ ಕ್ರಿಯೇಟರ್ನೇ ಎರಡೂ ಮಾಡಿದ್ದು ನೋಡಿ, ಸಿಮಿಲಾರಿಟಿ ಹೆಂಗಿದೆ ಅಂತ. ಇವಾಗ ನಾನು ಮಾಡ್ತಿರೋದು ಸ್ಪೋರ್ಟ್ಸ್ ಕಂಟೆಂಟು. ಬೇರೆ ಯಾರೂ ಬಂದ್ಬಿಟ್ಟಿಲ್ಲಿ ಜಗಳ ಮಾಡಲ್ಲ, ಬೇರೆ ಯಾರೂ ಬಂದಿಲ್ಲ ಕಾಂಟ್ರವರ್ಸಿನ ತೆಗೆಯೋದಿಲ್ಲ, ಕಿತಾಪತಿನ ತೆಗೆಯೋದಿಲ್ಲ. ನನ್ನ ವಿರುದ್ಧ ಯಾರೋ ತೆಗೆದ್ರು ಅಂತಂದರೆ ಸ್ಪೋರ್ಟ್ಸ್ ಕ್ರಿಯೇಟರ್ಸ್ನ ತೆಗಿಬೇಕು ಅಷ್ಟೇ. ಅದನ್ನು ಬಿಟ್ಟರೆ ಬೇರೆ ಯಾರೂ ಕಾಲು ಕರ್ಕೊಂಡು ಜಗಳಕ್ಕೆ ಬರೋದಿಲ್ಲ. ಹಂಗೇ ಬೇರೆ ಕ್ಯಾಟಗರಿ ವಿಡಿಯೋಸ್ ಮಾಡೋರ್ಗು ಅಷ್ಟೇ, ಆ ಕ್ಯಾಟಗರಿ ವಿಡಿಯೋಸ್ ಮಾಡೋರಿಂದನೇ ಕಾಲು ಕರ್ಕೊಂಡು ಜಗಳಕ್ಕೆ ಬರೋದಾಗಿರಲಿ, ಏನೋ ಆಗಿರಲಿ, ಮತ್ತೊಂದಾಗಿರಲಿ ಆಗಿರುತ್ತೆ. ಇಲ್ಲಿ ಫಸ್ಟು ಯಾರೋ ಕಾಲು ಕರ್ಕೊಂಡು ಜಗಳಕ್ಕೆ ಬರ್ತಾರೆ ಅವ್ರದ್ದೇ ಆಬ್ವಿಯಸ್ಲಿ ಫಾಲ್ಟ್ ಇರುತ್ತೆ. ಇಂಡೈರೆಕ್ಟಾಗಿ ವಿಡಿಯೋ ಮಾಡೋದು, ಟಾಂಟ್ ಮಾಡೋದು, ಸೊ ಈ ಥರ ಎಲ್ಲ ಮಾಡ್ತಾ ಇರ್ತಾರೆ. ನಮಗೂ ಆಗಿದೆ ಅನುಭವ, ಅದು ಬೇರೆಯವ್ರಿಗೂ ಕೂಡ ಇವಾಗ ಆಗ್ತಾ ಇದೆ. ಸೊ ಅದನ್ನ ನೋಡಿರ್ತೀರ ನೀವು. ಇಂಡೈರೆಕ್ಟಾಗಿ ಯಾರು ವಿಡಿಯೋ ಮಾಡ್ತಾರೆ, ಡೈರೆಕ್ಟಾಗೂ ಮಾಡ್ತಾರೆ, ಕೆಲವರು ಇಂಡೈರೆಕ್ಟಾಗಿ ಮಾಡ್ತಾರೆ, ಹೆಸರು ಹೇಳ್ದಂಗೆ ಮಾಡ್ತಾ ಇರ್ತಾರೆ. ಕೆಲವರು ಟಾಂಟ್ ಮಾಡ್ತಾ ಇರ್ತಾರೆ, ಚುಚ್ಚಿ ಮಾತಾಡೋ ಥರ, ಒಂಥರ ಅವರಿಗೆ ಅನಿಸ್ಬಾರ್ದು, ಬಟ್ ಆದರೂ ಅವ್ರಿಗೆ ಅನ್ನಿಸ್ಬೇಕಿದು, ಆ ಥರ ಮಾತಾಡ್ತಿರ್ತಾರೆ. ಸೊ ಆ ಥರ ಅನಿಸ್ದಾಗ ಖಂಡಿತ ಒಬ್ಬ ಕ್ರಿಯೇಟರ್ ಆದವನಿಗೆ ಖಂಡಿತ ಎಲ್ಲಿಂದನೋ ಉರಿದೇ ಉರಿಯುತ್ತೆ. ಅವಾಗ ಕ್ರಿಯೇಟರ್ ಬ್ಲಾಸ್ಟ್ ಆಗಿಬಿಟ್ಟು ರಿಪ್ಲೈ ವಿಡಿಯೋನ ಖಂಡಿತ ಬಿಟ್ಟೇ ಬಿಡ್ತಾನೆ. ಸೊ ರಿಪ್ಲೈ ವಿಡಿಯೋ ಬಿಟ್ಟಿಲ್ಲ ಅಂತಂದರೆ ಅವನೊಂಥರ ಸೆಡೆ ಥರ ಅಂತ ಅಂದ್ಕೊಂಡ್ಬಿಡ್ತಾರೆ. ಸೊ ಅದಕ್ಕೋಸ್ಕರ ಈ ಕ್ಲಾಶ್ಗಳು, ಈ ಫೈಟ್ಗಳು ಯೂಟ್ಯೂಬ್ ಕಮ್ಯುನಿಟಿಲಿ ಫಾರ್ ದ ಫಸ್ಟ್ ಟೈಮ್ ಅಲ್ಲ, ಮುಂಚೆಯಿಂದನೂ ಆಗ್ತಿದೆ. ಬಟ್ ಇವಾಗ ಸದ್ಯದ ಮಟ್ಟಿಗೆ ಸ್ವಲ್ಪ ದೊಡ್ಡದಾಗಿ ಆಗ್ತಿದೆ ಅಷ್ಟೇ. ಯಾಕಂದರೆ ದೊಡ್ಡ ಕ್ರಿಯೇಟರ್ಸ್ಗಳು ಜಗಳ ಆಡದೇ ಇರೋದ್ರಿಂದ. ಜನಗಳಿಗೆ ಏನು ಬೇಕು? ಮಜಾ ಬೇಕು ಗುರು, ಮಜಾ ಬೇಕು ಜನಗಳಿಗೆ ಅಷ್ಟೇನೆ. ಹೌದು ಅಂತ ಹೇಳ್ತೀರಾ ಜನಗಳು. ಇಲ್ಲಿ ಅವ್ರ ಹತ್ರನೂ ಮಜಾ ತೊಗೊಂತಾರೆ ಹೋಗ್ಬಿಟ್ಟು, ಇಲ್ಲಿ ಇವ್ರ ಹತ್ರನೂ ಮಜಾ ತೊಗೊಂತಾರೆ ಹೋಗ್ಬಿಟ್ಟು. ಒಟ್ಟಲ್ಲಿ ಒಬ್ರಿಗೆ ಸಪೋರ್ಟ್ ಮಾಡ್ತಿರ್ತಾರೆ, ಒಟ್ಟಲ್ಲಿ ಮಜಾ ಅಂತೂ 2 ಕಡೆನೂ ತೊಗೊತಾ ಇರ್ತಾರೆ. ನಾನು ಆಲ್ರೆಡಿ ಅನುಭವಿಸ್ಬಿಟ್ಟಿದ್ದೀನಿ. ಇಲ್ಲಿ ಕ್ರಿಯೇಟರ್ಸ್ಗಳು ಸಫರ್ ಆಗ್ತಿರ್ತಾರೆ ಅಷ್ಟೇನೆ. ಅವ್ರ ಬಗ್ಗೆ ಇವ್ರ ಬಯೋದು, ಇವ್ರ ಬಗ್ಗೆ ಅವ್ರ ಬಯೋದು. ಬಟ್ ಜನ ಅಂತೂ ಎಂಟರ್ಟೈನ್ಮೆಂಟ್ ತಗೊಂತಿರ್ತಾರೆ. ಇದು ಆಗೋದು ರಿಯಾಲಿಟಿ. ಇದು ನಾನು ಅನುಭವಿಸ್ಬಿಟ್ಟಿದ್ದೀನಿ ಆಲ್ರೆಡಿ 1-2 ವರ್ಷದಿಂದನೇ. ಯಾಕಂದರೆ ಸ್ಪೋರ್ಟ್ಸ್ ಕಂಟೆಂಟಲ್ಲೇ ಇಬ್ಬರು ಕ್ರಿಯೇಟರ್ಸು ನಾವು ಕಿತ್ತಾಡ್ತಾ ಇದ್ವಿ, ಜನಗಳ ಮಧ್ಯದಲ್ಲಿ ಎಂಟರ್ಟೈನ್ಮೆಂಟ್ನ ತಗೊತಾ ಇದ್ರು. ಸೊ ಇದು ನೋಡ್ಬಿಟ್ಟಿದ್ದೀನಿ ನಾನು.
ಸೊ ಜನಗಳಿಗೆ ಬೇಸಿಕಲಿ ಬೇಕಾಗಿರೋದು ಎಂಟರ್ಟೈನ್ಮೆಂಟು. ಸೊ ನೋಡಿ ಕಾಂಟ್ರವರ್ಷಿಯಲ್ ವೀಡಿಯೋಸ್ಗಳು, ಈ ಕಾಂಟ್ರವರ್ಸಿ ಆಗಿರುವಂಥ ವೀಡಿಯೋಗಳು, ಅದೇ ನಾವೇನೋ ಜಗಳ ಆಡಿದಂಥ ವೀಡಿಯೋಗಳು, ಅವು ಸಿಕ್ಕಾಪಟ್ಟೆ ರೀಚ್ ಸಿಗ್ತವೆ ಬೇರೆ ಕಂಟೆಂಟ್ಗಿಂತ. ಯಾಕಂದರೆ ಕನ್ನಡದಲ್ಲಿ ಮಾತ್ರ ಅಂತಲ್ಲ, ನೀವು ಎಂಟೈರ್ ಯೂಟ್ಯೂಬಲ್ಲಿ ಅದು ನೋಡಿ ಯಾರು ಕಿತ್ತಾಡಿದ್ದಾರೆ ಅಂತಂದರೆ ಕಮ್ಯುನಿಟಿಲಿ ಕಿತ್ತಾಡ್ತಾ ಇದ್ದಾರೆ ಅಂತಂದರೆ, ಕಮ್ಯುನಿಟಿ ಅಂತ ಹೇಳೋಕ್ಕೂ ಕೂಡ ನಮ್ಮ ಕನ್ನಡ ಕಮ್ಯುನಿಟಿ ಏನಿದೆ ಅಷ್ಟೊಂದು ಒಂಥರ ಸಿಕ್ಕಾಪಟ್ಟೆ ಈ ಥರ ಇಲ್ಲ. ಅಂದರೆ ಯೂಟ್ಯೂಬರ್ಸ್ಗಳು ಈ ಥರ ಇಲ್ಲ, ಎಲ್ಲ ಸಿಕ್ಕಾಪಟ್ಟೆ ಹಿಂದೆ ಅಂದರೆ ದೂರನೇ ಇರ್ತಾರೆ. ಯಾಕಂದರೆ ಅರ್ಥ ಮಾಡ್ಕೊಂಬಿಟ್ಟಿರ್ತಾರೆ ಸರಿ ಇರೋದಿಲ್ಲ ಅಂತ, ಹೊಟ್ಟೆ ಉರಿ ಜಾಸ್ತಿ ಅಂತ. ಬರೀ ಕನ್ನಡ ಕಮ್ಯುನಿಟಿಯಲ್ಲಿ ಮಾತ್ರ ಅಂತಲ್ಲ, ಕನ್ನಡ ಯೂಟ್ಯೂಬರ್ಸ್ಗಳಲ್ಲಿ ಮಾತ್ರ ಅಂತಲ್ಲ, ಎಲ್ಲ ಕ್ರಿಯೇಟರ್ಸ್ಗಳಿಗೂ ಕೂಡ ಇದು ಅನ್ವಯ ಆಗುತ್ತೆ ಮಗ. ಫಸ್ಟು ತಪ್ಪ್ಯಾರ್ದು ಅಂತಂದರೆ ಕಾಲು ಕೆರ್ಕೊಂಡು ಫಸ್ಟು ಯಾರು ಜಗಳಕ್ಕೆ ಇನ್ವೈಟ್ ಮಾಡ್ತಾರೆ ನೋಡಿ ಅವ್ರದ್ದೇನೆ ಫಸ್ಟ್ ತಪ್ಪು ಮಗ. ಏನೋ ಒಬ್ಬ ಕ್ರಿಯೇಟರ್ ಮಾಡ್ತಾ ಇರ್ತಾನೆ, ಸುಮ್ಮನೆ ಅವನ ಪಾಡಿಗೆ ಅವ್ನು ಮಾಡ್ತಾ ಇರ್ತಾನೆ ಮಗ. ಏನೋ ಅವರು ಯಾರು, ಇವಾಗ ಫಾರ್ ಎಕ್ಸಾಂಪಲ್ ನಾನೇ ತಗೊಳ್ಳಿ, ನಾನು ಯಾರ ಸವಾಸಕ್ಕೂ ಹೋಗಲ್ಲ. ಒಬ್ರು ಇರ್ತಾರೆ ಯಾರ ಸವಾಸಕ್ಕೂ ಹೋಗೋದು ಬೇಡ ಅಂತ ಸೈಲೆಂಟಾಗಿ ಅವ್ರ ಕಂಟೆಂಟ್ ಅವ್ರ ಕಂಟೆಂಟ್ ಆಯಿತು ಅಂತ ಮಾಡ್ಕೊಂಡು ಆರಾಮಾಗಿ ಹೋಗ್ತಾ ಇರ್ತಾರೆ. ಸೊ ಸುಮ್ಮನೆ ಕಾಲು ಕರಿಯೋದು ಅಂದರೆ ಏನೋ ಒಂಥರ ಡೈರೆಕ್ಟ್ ಆಗೋ ಇಂಡೈರೆಕ್ಟ್ ಆಗೋ ಏನೋ ಒಂಥರ ಟಾಂಟ್ ಕೊಡೋದು, ಏನೋ ಒಂಥರ ಹೇಳೋದು, ಆ ಥರ ಮಾಡಿದಾಗ ಯಾವ ಕಂಟೆಂಟ್ ನಾನು ಏನಾರು ಒಂದು ಸವಾಸಕ್ಕೆ ಹೋಗಿದ್ದ ಅಂತ ಎಂಥ ನನ್ನ ಮಗಂಗಾರು ದಿಕ್ಕ ಉರಿದೇ ಉರಿಯುತ್ತೆ. ಸೊ ಅವಾಗ ಆಗೋವಂಥದ್ದೇ ಈ ಕ್ಲಾಶ್ಗಳು, ವಿಡಿಯೋ ಬಿಡೋದು, ಅವ್ರ ಮೇಲೆ ಇವ್ರು ವಿಡಿಯೋ ಬಿಡ್ತಾರೆ, ಇವ್ರ ಮೇಲೆ ಅವ್ರು ಮತ್ತೆ ರಿಪ್ಲೈ ವಿಡಿಯೋ ಬಿಡ್ತಾರೆ. ಸೊ ಹಂಗೆ ಒಂಥರ ಕಾಂಟ್ರವರ್ಸಿ ಎಳೆದಾಡ್ತಾ ಹೋಗ್ತಾ ಇರುತ್ತೆ. ಸೊ ಇವಾಗ ಕನ್ನಡದಲ್ಲಿ ಆಗ್ತಿರೋದು ಅದೇನೋ ಒಂದು ಸ್ವಲ್ಪ ಸೀರಿಯಸ್ ಆಗಿ ಹೋಗ್ತಿದೆ. ಅದೇ ಏನಕ್ಕೆ ಫಸ್ಟ್ ಆಫ್ ಆಲ್ ಕಾಲು ಕೆರಿಬೇಕು ಅಂತ ಒಂದು ಹೆಲ್ದಿ ಕಾಂಪಿಟೇಷನ್ ಇರಬೇಕು. ಸೊ ಹೆಲ್ದಿ ಕಾಂಪಿಟೇಷನು ಒಂಥರ ಯಾವಾಗ ಈ ಥರ ಟಾಂಟ್ ಮಾಡೋ ಥರ ಎಲ್ಲ ಹೋಗುತ್ತೋ ಅದೊಂಥರ ಅದು ಹೆಲ್ದಿ ಆಗಿರೋದಿಲ್ಲ ಆ್ಯಕ್ಚುಲಿ. ಅವ್ರ ಕಂಟೆಂಟ್ ಮೇಲೆ ಅವ್ರಿಗೆ ನಂಬಿಕೆ ಇರಬೇಕು ಅಷ್ಟೇನೆ. ಬೇರೆಯವ್ರನ್ನ ಕಾಲು ಎಳೆದ್ಬಿಟ್ಟು ಬೇರೆಯವ್ರನ್ನ ಒಂಥರ ಟಾಂಟ್ ಮಾಡಿಬಿಟ್ಟು ಅದರಿಂದ ಬೆಳೆಯೋದು ಹೆಂಗಿದೆ, ಅವ್ರ ಕಂಟೆಂಟಿಂದ ಅವ್ರು ಬೆಳೆಯೋದು ಹೆಂಗಿದೆ. ಸೊ ಇದು ಲಿಟ್ರಲಿ ಒಂಥರ ಸೆನ್ಸ್ ಮಾಡೋದಿಲ್ಲ. ಸೊ ಇದೇ ಆಗ್ತಿರೋದು ಇವಾಗ ಕಮ್ಯುನಿಟಿಲಿ. ಗೊತ್ತಿಲ್ಲ ಇದು ಇನ್ನೂ ಎಷ್ಟು ಡ್ರ್ಯಾಗ್ ಆಗುತ್ತೆ ಅಂತ. ಸೊ ನನಗೆ ಯಾರ ಹೆಸರು ಕೂಡ ತಗೊಂಡಿಲ್ಲ ಇಲ್ಲಿ. ಆ್ಯಂಡ್ ಹೇಳಿದ್ದೀನಿ ಫಸ್ಟೇ, ಯಾರು ಪರಾನೂ ಅಲ್ಲ ಯಾರು ವಿರೋಧನೂ ಅಂತ. ಯಾಕಂದರೆ ಕಮ್ಯುನಿಟಿಲಿ ಆಗ್ತಿರೋದು ಹೇಳಿದಿರಿ. ನಂದೇ ಎಕ್ಸಾಂಪಲ್ ತೊಗೊಂಡು ಹೇಳಿದ್ದೀನಿ ನಾನು. ಕಾಂಟ್ರವರ್ಸಿ ಆಗಿದ್ದು ಆಲ್ರೆಡಿ 2 ವರ್ಷದಿಂದ 1 ವರ್ಷದಿಂದ ಕೂಡ ಒಬ್ಬ ಯೂಟ್ಯೂಬರು ಸುಮ್ಮನೆ ಸ್ಪೋರ್ಟ್ಸ್ ಕಮ್ಯುನಿಟಿಲೇ ವಿಡಿಯೋ ಮಾಡಿದ್ದು ನನ್ನ ಮೇಲೆ, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ. ನಾನು ಏನೂ ಬೇಡ ಗುರು, ನಂದು ಫಸ್ಟು ನಮ್ಮ ಚಾನಲ್ ಸ್ಪೋರ್ಟ್ಸ್ ಕಂಟೆಂಟಲ್ಲಿ ನಂದು 200K ಸಬ್ಸ್ಕ್ರೈಬರ್ಸ್ ಆಗಿರೋದು ಕನ್ನಡದಲ್ಲಿ ಫಸ್ಟ್ ಚಾನಲ್ ಅಂತ ಅಂದಿದ್ದಕ್ಕೆ ಹುರ್ಕೊಂಡು ಬ್ಲಾಸ್ಟ್ ಆಗ್ಬಿಟ್ಟು ವಿಡಿಯೋ ಮಾಡಿದ್ದು ನನ್ನ ಮೇಲೆ. ನನ್ನ ಮೇಲೆ ನಾನು ಏನು ಹೇಳ್ಕೊಳಂಗೆ ಇಲ್ಲ. ನಮ್ಮದೇ ಒಂದು ಸ್ವಲ್ಪ ಫಸ್ಟು ಇಲ್ಲಾಗಿದ್ದು ಅಲ್ಲಾಗಿದ್ದು ಅಂತ ಹೇಳ್ಕೊಳಂಗೂ ಇಲ್ಲ, ಸ್ವಲ್ಪ ಬಿಲ್ಡಪ್ ಹಾಕೊಳಂಗೂ ಇಲ್ಲ. ಆಲ್ರೆಡಿ ಬ್ಲಾಸ್ಟ್ ಸ್ವಲ್ಪ ಬೇಸಿಕಲಿ ಬಂದು ಹೊಟ್ಟೆ ಊರಿಗೆ ಗುರು ಅಷ್ಟೇ. ಸಿಂಪಲಾಗಿ ಹೇಳಬೇಕು ಅಂದರೆ ಕ್ರಿಯೇಟರ್ಸ್ಗೆ ಸ್ವಲ್ಪ ಜನಕ್ಕೆ ಹೊಟ್ಟೆ ಊರಿರುತ್ತೆ. ಅವ್ರ ಪಾಡಿಗೆ ಅವ್ರು ಒಂದು ದಾರಿಲಿ ಹೋಗ್ತಾ ಇರ್ತಾರೆ ಸ್ವಲ್ಪ ಕ್ರಿಯೇಟರ್ಸ್ಗಳು. ಅವ್ರನ್ನ ಕಾಲು ಎಳೆಯೋದು, ಅವ್ರನ್ನ ಪುಲ್ ಮಾಡೋದು, ಅದು ಮಾಡೋದು ಇದು ಮಾಡೋದು ಮಾಡ್ತಾರೆ. ಸೊ ಅವಾಗ ಅವ್ರಿಗೇನೋ ಒಂಥರ ಫೇರ್ ಬ್ಯಾಕ್ ಆಗೋ ಥರ ಆಗುತ್ತೆ ಅಷ್ಟೇ. ಇವಾಗ ನೋಡಿ ನನ್ನ ಮೇಲೆ ವಿಡಿಯೋ ಮಾಡಿದ್ರಲ್ಲ ಆ ಕ್ರಿಯೇಟರ್ಸ್ಗಳು ಅವ್ರ ವಿಡಿಯೋ ಡಿಲೀಟ್ ಮಾಡ್ಕೊಂಡಿರ್ತಾರೆ ಅಷ್ಟೇನೆ, ಬೇರೆ ಏನಿಲ್ಲ. ಬಟ್ ನಾನು ಕೊಟ್ಟಂಥ ರಿಪ್ಲೈ ವಿಡಿಯೋ ಇರುತ್ತೆ, ಸೊ ಅದು ಹಂಗೆ ಇರುತ್ತೆ. ಬಟ್ ನಾನು ರಿಪ್ಲೈ ವಿಡಿಯೋನು ಕೂಡ ಕೊಡೋದಕ್ಕೆ ಹೋಗೋದಿಲ್ಲ, ಕಾಂಟ್ರವರ್ಸಿಗಳೆಲ್ಲ ಆಯಿತು ಅಂದ್ರೂ ಕೂಡ. ಸೊ ಸುಮಾರು ಜನ ಕಾಮೆಂಟ್ ಸೆಕ್ಷನಲ್ಲಿ ಕೇಳ್ತಿರೋ, ಪರ್ಸನಲ್ ಮೆಸೇಜೆಲ್ಲ ಆಗ್ಬಿಟ್ಟು ಕೇಳ್ತಾ ಇದ್ರಿ ಇದ್ರ ಬಗ್ಗೆ, ಕನ್ನಡ ಕಮ್ಯುನಿಟಿಲಿ ಏನೇನೋ ಆಗ್ತಿದೆ, ಏನು ಗುರು ವಿಡಿಯೋನ ಮಾಡೋದಿಲ್ಲ ಏನೋ ಅಂತ. ಸೊ ಹಿಂದೆ ಸುಮಾರು ಮಾಡ್ತಿದ್ದಾರೆ ವೀಡಿಯೋಸ್ಗಳು, ಬಟ್ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ನಮ್ಮ ಹುಡುಗರು ಸುಮಾರು ಜನ ಕೇಳ್ತಿದೆ, ಅದಕ್ಕೋಸ್ಕರ ಮಾಡ್ತಿರೋಂಥ ವೀಡಿಯೋ ಅಷ್ಟೇ. ಸೊ ನಿಮಗೇನು ಅನ್ನಿಸ್ತಿದೆ? ಕನ್ನಡ ಯೂಟ್ಯೂಬರ್ಸ್ಗಳಾಗಿರ್ಬೋದು, ಕಾಂಟೆಂಟ್ ಕ್ರಿಯೇಟರ್ಸ್ ಬೇಸಿಕಲಿ, ಅದು ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಎಲ್ಲ ಕಡೆ ಆಗಿರ್ಬೋದು, ಈ ಒಂದು ಕಿತ್ತಾಟ ಏನಾಗುತ್ತೆ, ಒಂಥರ ಟಾಂಟ್ ಮಾಡೋದು ಡೈರೆಕ್ಟಾಗಿ ಇಂಡೈರೆಕ್ಟಾಗಿ, ಅದು ಈ ಥರ ದೊಡ್ಡ ಫೈಟಾಗಿ ಕನ್ವರ್ಟ್ ಆಗೋದು, ಯುದ್ಧಗಳಾಗೋದು, ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ನಿಮ್ಗೇನು ಅನ್ನಿಸ್ತಾ ಇದೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.